ನಮಸ್ಕಾರ ಗುರುವೆ. ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಜಾನಕಿ ಎನ್ ಅಂತ ಹೇಳಿ ಮೈಲಾರ ಕಡೆಯವರಾಗಿರ್ತಾರೆ. ಇವರು ಅಲ್ಲೇ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಗೊಂದಲ ಬಂದ್ಬಿಟ್ಟು 10 ಪ್ರಶ್ನೆಗಳು ಇದ್ದಾವೆ, ಅದರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಸಾಕು, ತೂತು ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಸ್ನೇಹಿತರೆ, ಗೊಂದಲ ಇವರಿಗೆ ಮುಂಚೆಯಿಂದನೂ ಇದೆ. ಸುಮಾರು 5 ವರ್ಷದಿಂದ ಇರ್ತಕ್ಕಂಥ ಒಂದು ಗೊಂದಲ, ಅದು 10 ಪ್ರಶ್ನೆ. ಓಕೆನಾ. ನಿರ್ಧಾರ ಬಂದು ಏನಪ್ಪ ಅಂದರೆ ಬಗ್ಗಿಸ್ಕೊಂಡು ಬೆಂಡೆತ್ತಿ ಉತ್ತರ ಕೊಟ್ಟು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಕೊರಗು ಏನಪ್ಪ ಅಂದರೆ ಇವ್ರಿಗೆ ಇದುವರೆಗೂ ಕೂಡ ಒಬ್ರೂ ಕೂಡ ಒಂದು ಉತ್ತರ ಸಿಕ್ಕಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಯಾರಿಗೂ ಕೂಡ ಪ್ರಶ್ನೆ ಕೇಳಿದಾಗ ಉತ್ತರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದು ಪ್ರಶ್ನೆಗಳಿಗೆ ಉತ್ತರ. ಸ್ನೇಹಿತರೆ ನೋಡಿ, ಈ ಪ್ರಶ್ನೆಗಳು ಮತ್ತು ಉತ್ತರಗಳು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಈ ಪ್ರಶ್ನೆಗಳನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲನೇದು, 100 ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಕಷ್ಟ ಅಂತ ಗೊತ್ತಿದೆ. ಅದಕ್ಕೆ ಅಂತ 10 ಪ್ರಶ್ನೆ ಮಾತ್ರ ಕೇಳಬೇಕು ಅಂತ ಅಂದುಕೊಂಡಿದ್ದೀನಿ. ಯಾಕೆಂದರೆ ಸಾಕಷ್ಟು ಪ್ರಶ್ನೆಗಳು ಮೈಂಡಲ್ಲಿರುತ್ತೆ ಸ್ನೇಹಿತರೆ, ಅದೆಲ್ಲದನ್ನು ಕೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು 10 ಪ್ರಶ್ನೆ ಅದನ್ನೆಲ್ಲ ಇದು ಮಾಡಿಬಿಟ್ಟು ಇವರು 10 ಪ್ರಶ್ನೆಗಳನ್ನ ಇಟ್ಕೊಂಡಿದ್ದಾರೆ. ತುಂಬ ತಾಳ್ಮೆಯಿಂದ ಇದ್ದಿದ್ರಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ಹ್ಯಾಪಿಯಾಗಿ ಇರ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್, ಉತ್ತರ ಹೇಳೋಕ್ಕೆ ತಡ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಪ್ರಶ್ನೆ ಕೇಳಿದಷ್ಟೇ ಪಟ್ಟ ಅಂತ ಉತ್ತರವನ್ನು ಕೊಟ್ಟರೆ ಅವರಿಗೆ ತುಂಬಾ ಹ್ಯಾಪಿ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಕುತೂಹಲದ ಬಗ್ಗೆ ಏನಪ್ಪ ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡೋದಾದರೆ, ಮೊದಲು ಗೂಟ ಮುಟ್ಟಿದಾಗ ಮ್ಯಾಕೆ ಎದ್ದೇಳುತ್ತೆ ಅಂತಕ್ಕಂಥದ್ದು ಇವರ ಒಂದು ಮೊದಲನೇ ಪ್ರಶ್ನೆ. ಅಂದರೆ ಏನಕ್ಕೆ ಮೇಲಕ್ಕೆ ಎದ್ದೇಳುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಎರಡನೇದು, ಮತ್ತು ಎಲ್ಲ ಸಮಯದಲ್ಲೂ ಏಕೆ ಅದು ನಿಗ್ರೋದಿಲ್ಲ, ಇದರ ಹಿಂದಿನ ಕಥೆ ಏನು. ಮೂರನೇದು, ತೂತಿಗೆ ಬಿಡುವಾಗ ಯಾವ ರೀತಿಯ ಒಂದು ಅನುಭವ ನಿಮ್ಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಇನ್ನು ನಾಲ್ಕನೇದು, ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು ದಂಗಿಸಿಕೊಳ್ತೀನಿ ಅಂತಕ್ಕಂಥದ್ದು. ಇದಿಷ್ಟು ಕುತೂಹಲದ ಬಗ್ಗೆ ಮಾತಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಅದೊಂದು ಹೋಟ್ಲ್ ಇದೆ, ಅಲ್ಲಿ ಕೆಲಸಕ್ಕೆ ಬೇಕಾಗಿದ್ದಾರೆ ಸ್ನೇಹಿತರೆ, ಸರ್ವರ್ ಜಾಬು. ಮೇನ್ ಡ್ಯೂಟೀಸ್ ಬಂದ್ಬಿಟ್ಟು ಟೇಕಿಂಗ್ ಫುಡ್ಡು, ಡ್ರಿಂಕ್ಸ್ ಆರ್ಡರು, ಮತ್ತು ಸರ್ವಿಂಗ್ ಗೆಸ್ಟ್, ಕ್ಲಿಯರಿಂಗ್ ಟೇಬಲ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎ ಪ್ಲೆಸೆಂಟ್ ಡೈನಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಕ್ಲೀನಾಗಿ ಫುಡ್ ತಗೊಳೋದು, ಕೊಡೋದಾಗಿರ್ಬೋದು ಆರ್ಡರ್ ಪ್ರಕಾರ, ಮತ್ತು ಸರ್ವ್ ಮಾಡೋದಾಗಿರ್ಬೋದು, ಎಲ್ಲನೂ ಒಂದು ನೀಟಾಗಿ ಚಾಚು ತಪ್ಪದಂಗೆ ನೀಟಾಗಿ ಮಾಡಬೇಕು ಸ್ನೇಹಿತರೆ. ಮತ್ತು ಟೇಬಲ್ಸ್ನ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಪ್ರಿಪೇರ್ ಡೈನಿಂಗ್ ಏರಿಯಾ, ಅರೇಂಜ್ ಟೇಬಲ್ಸ್, ಕಟ್ಲೆರಿ ಮತ್ತು ವಾಟರ್, ನ್ಯಾಪ್ಕಿನ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ನ್ಯಾಪ್ಕಿನಿಂದ ಕ್ಲೀನಾಗಿ ಬರೆಸ್ಬಿಟ್ಟು ಟೇಬಲ್ನೆಲ್ಲ ಅರೇಂಜ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಡೈನಿಂಗ್ ಏರಿಯಾ ಏನು ಬೇಕೋ ಅದೆಲ್ಲ ಮಾಡಬೇಕಾಗ್ತದೆ. ಇನ್ನು ವಿಯರ್ ಕ್ಲೀನ್ ಯೂನಿಫಾರ್ಮ್ ಪ್ರೊವೈಡೆಡ್ ಬೈ ಹೋಟೆಲ್, ನೋ ಸ್ಟ್ರಾಂಗ್ ಪರ್ಫ್ಯೂಮ್ಸ್, ಟ್ರಿಮ್ಡ್ ನೈಲ್ಸ್, ನೀಟ್ ಹೇರ್ ಸ್ಟೈಲ್ ಅಂತ ಹೇಳಿದ್ದಾರೆ. ಅಂದರೆ ಹೇರು ನೀಟಾಗಿರಬೇಕು, ಮತ್ತು ಟ್ರಿಮ್ಡ್ ನೈಲ್ಸ್ ಆಗಿರಬೇಕು, ಮತ್ತು ಪರ್ಫ್ಯೂಮ್ ಎಲ್ಲ ಹಾಕೊಂಬರಂಗಿಲ್ಲ, ಮತ್ತು ಹೋಟೆಲ್ನವರು ಕೊಟ್ಟಂಥ ಒಂದು ಯೂನಿಫಾರ್ಮ್ನೇ ಹಾಕೋಬೇಕಾಗ್ತದೆ. ಓಕೆ.